ಒಳ್ಳೆ ಗಾಳಿ ಬರ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಾನು ಒಂದು ಒಳ್ಳೆ ಹೇರ್ ಕೂಲರ್ನ ರೆಡಿ ಮಾಡಬೇಕು ಅಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಡಿ ಸಿ ಮೋಟರ್ ಇಡಲಿಕ್ಕೆ ಈ ಥರ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಪಾಸಿಟಿವ್ ಆಫ್ ದ ಬ್ಯಾಟರಿ ಮಾಡ್ಯೂಲ್ನಲ್ಲಿ B+ ಅಂತ ಇದೆಯಲ್ಲ, ಅಲ್ಲಿಗೆ ನಾನು ಪಾಸಿಟಿವ್ ಆಫ್ ದ ಬ್ಯಾಟರಿನ ಸೋಲ್ಡರ್ ಮಾಡ್ಕೊಂಡಿದ್ದೀನಿ. ಈಗ ನೆಗೆಟಿವ್ ಆಫ್ ದ ಬ್ಯಾಟರಿನ ಇಲ್ಲಿ B- ಅಂತ ಇದೆ ಮಾಡ್ಯೂಲ್ನಲ್ಲಿ, ಅಲ್ಲಿಗೆ ಸೋಲ್ಡರ್ ಮಾಡ್ಕೋತೀನಿ. ನಾನು 2 DC ಮೋಟರ್ನ ತೊಗೊಂಡಿದ್ದೀನಿ. 2 DC ಮೋಟರ್ ಪಾಸಿಟಿವ್ನ ನಾನು ಒಂದೇ ವೈರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ರೆಡ್ ವೈರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ರೆಡ್ ವೈರ್ನ ಇಲ್ಲಿ ಔಟ್ ಪ್ಲಸ್ ಅಂತ ಇದೆಯಲ್ಲ, ಇಲ್ಲಿಗೆ ಸೋಲ್ಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 2 DC ಮೋಟರ್ ನೆಗೆಟಿವ್ಸ್ನ ನಾನು ಒಂದೇ ವೈರ್ಗೆ ಸೋಲ್ಡರ್ ಮಾಡ್ಕೊಂಡಿದ್ದೀನಿ, ಬ್ಲ್ಯಾಕ್ ವೈರ್ಗೆ. ನೋಡಿ, ಇದನ್ನು ಔಟ್ ನೆಗೆಟಿವ್ ಅಂತ ಇದೆ ಇಲ್ಲಿಗೆ ಕನೆಕ್ಟ್ ಮಾಡಿದಾಗ DC ಮೋಟರು ರನ್ ಆಗ್ತವೆ. ಈಗ ನಾವು ಸ್ವಿಚ್ಗೆ ಸೋಲ್ಡರ್ ಮಾಡ್ಕೊಳ್ಳುವ. ನೋಡಿ, ಇಲ್ಲಿ ಸ್ವಿಚ್ಚಲ್ಲಿ 0 ಇದೆಯಲ್ಲ, 0 ಕಡೆ ನಾನು ರೆಡ್ ವೈರ್ ಹಾಕ್ಕೊತೀನಿ ಪಾಸಿಟಿವ್ ಆಫ್ ದ ಬ್ಯಾಟರಿಗೆ ಕನೆಕ್ಟ್ ಮಾಡೋಕ್ಕೆ. ಇಲ್ಲಿಗೆ ಸೋಲ್ಡರ್ ಮಾಡ್ಕೋತೀನಿ. ಈಗ ನೋಡಿ, ಈಗ ಸೋಲ್ಡರ್ ಮಾಡಿದ್ನಲ್ಲ 0 ಕಡೆ ಇರುವಂಥ ಟರ್ಮಿನಲ್ಗೆ ಈ ಒಂದು ವೈರ್ನ ನಾನು ಮಾಡ್ಯೂಲ್ನ ಔಟ್ ಪ್ಲಸ್ಗೆ ಸೋಲ್ಡರ್ ಮಾಡ್ಕೋತೀನಿ. ಅದರ್ ಎಂಡ್ ಆಫ್ ದ ಸ್ವಿಚ್ಚು ಈ ಟರ್ಮಿನಲ್ಲು, ರಿಮೈನಿಂಗ್ ಟರ್ಮಿನಲ್ಲು ಅದು ಪಾಸಿಟಿವ್ ಆಫ್ ದ DC ಮೋಟರ್ಗೆ ಹೋಗುತ್ತೆ. ಸೋಲ್ಡರ್ ಮಾಡ್ಕೋಬೇಕಾದ್ರೆ ನೋಡಿ, ಸ್ವಿಚ್ಚು ಆಫ್ ಆಗಿರಬೇಕು. ಈಗ 2 DC ಮೋಟರ್ ನೆಗೆಟಿವ್ ಕನೆಕ್ಟ್ ಆಗಿರುವಂತಹ ಈ ಬ್ಲ್ಯಾಕ್ ವೈರ್ನ ಇಲ್ಲಿ ಬ್ಯಾಟರಿ ಚಾರ್ಜಿಂಗ್ ಮಾಡ್ಯೂಲ್ ಔಟ್ ಮೈನಸ್ ಅಂತ ಇದೆಯಲ್ಲ, ಇಲ್ಲಿಗೆ ನಾವು ಸೋಲ್ಡರ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈಗೆಲ್ಲ ಸೋಲ್ಡರ್ ಎಲ್ಲ ಆಯಿತು. ಈ ಬ್ಯಾಟ್ರಿನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ನಾನು ಈ ಮಾಡ್ಯೂಲ್ಗೆ ಔಟ್ ಸೈಡ್ ಕನೆಕ್ಟ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಟೇಪ್ ಹಾಕ್ಕೊಂಡಿದ್ದೀನಿ. ಶಾರ್ಟ್ ಸರ್ಕ್ಯೂಟ್ ಆಗದಂಗೆ ಓಪನ್ ವೈರ್ಗಳಿಗೆಲ್ಲ ಟೇಪ್ ಹಾಕ್ಕೊಂಡಿದ್ದೀನಿ. ಈಗ ಗ್ಲೂ ಹಾಕಬೇಕಾಗುತ್ತೆ. ಈಗ ಟಾಪ್ನ ಕ್ಲೋಸ್ ಮಾಡ್ಕೋತೇನೆ ಗ್ಲೂ ಹಾಕ್ಕೊಂಡು. ನಾನು ಫ್ರಂಟಿಗೆ ಈ ಸ್ಟಿಕ್ಸ್ಗಳನ್ನ ಯೂಸ್ ಮಾಡ್ಕೊತೇನೆ. ನೋಡಿ ಫ್ರೆಂಡ್ಸ್, ಫೈನಲಿ ಈ ಥರ ರೆಡಿಯಾಗಿದೆ. ನೋಡಿ, ಇದು ಚಾರ್ಜರ್ನ ಕನೆಕ್ಟ್ ಮಾಡಿದ್ದೀನಿ ಈ ಒಂದು ಮಾಡ್ಯೂಲ್ಗೆ. ಈಗ ಆನ್ ಮಾಡ್ತೀನಿ. ನೋಡಿ, ಆನ್ ಮಾಡಿದಾಗ ರನ್ ಆಗ್ತಾ ಇದೆ. ಈಗ ನೋಡಿ, ಇಲ್ಲಿ ಮೇಯ್ನ್ ಚಾರ್ಜರ್ನ ಆಫ್ ಮಾಡ್ತೀನಿ. ಮೋಟರು ಕೂಡ ಆಫ್ ಆಗಿದ್ದಾವೆ. ಇದು ಏಕೆ ಮೋಟರ್ ಆಫ್ ಆಯಿತು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಸ್ವಿಚ್ಚಿನ ಆನೇ ಇದೆ. ಚಾರ್ಜರ್ ಆಫ್ ಮಾಡಿದ ತಕ್ಷಣ ಸ್ಟಾಪ್ ಆಯಿತು, ಮೋಟರ್ಸು ಸ್ಟಾಪ್ ಆಗಿದ್ದಾವೆ. ನೋಡಿ ಫ್ರೆಂಡ್ಸ್, ಇದು ಐಸ್ ವಾಟರು. ಈ ಐಸ್ ವಾಟರ್ನ ಈ ಕೂಲರ್ ಒಳಗಡೆ ಪ್ಲೇಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಚಾರ್ಜಿಂಗ್ ಮಾಡ್ಯೂಲ್ನ ರಿಮೂವ್ ಮಾಡಿ ಲಿಥಿಯಂ ಅಯಾನ್ ಬ್ಯಾಟರಿಗೆ ಡೈರೆಕ್ಟ್ ಮಾಡಿದ್ದೀನಿ. ಈಗ ಇದು ಲಿಥಿಯಂ ಅಯಾನ್ ಬ್ಯಾಟರಿಯಿಂದ ರನ್ ಆಗುತ್ತೆ. ಈಗ ನೋಡಿ, ಸ್ವಿಚ್ ಹಾಕ್ತೀನಿ. ನೋಡಿ, ಚೆನ್ನಾಗಿ ರನ್ ಆಗ್ತಾ ಇದೆ. ಪೇಪರ್ನ ಹಿಡಿತೀನಿ. ಒಳ್ಳೆ ಗಾಳಿ ಬರ್ತಾ ಇದೆ. ತಣ್ಣನೆಯ ಅನುಭವ ಆಗ್ತಾ ಇದೆ. ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ, ಲೈಕ್ ಕೊಟ್ಟು ಸಹಕರಿಸಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.